ಆನೇಕಲ್ನಲ್ಲಿ ಸಿನಿಮಾ ಸ್ಟೈಲ್ ಸರಣಿ ಅಪಘಾತ ನಡೆದಿದೆ. ಕಂಡ ವಾಹನಗಳಿಗೆ ಡಿಕ್ಕಿ ಹೊಡೆದು ಲಾರಿ ಡ್ರೈವರ್ ಅಟ್ಟಹಾಸ ಮೆರೆದಿದ್ದಾನೆ. ಬರೋಬ್ಬರಿ 14 ಕಿಲೋಮೀಟರ್ ಚೇಸ್ ಮಾಡಿ ಸ್ಥಳೀಯರು ಗೂಸಾ ಕೊಟ್ಟಿದ್ದಾರೆ. ನುಗ್ಗಿದ ಕಂಟೈನರ್, 20 ವಾಹನಗಳು ಜಖಂ. 14 ಕಿಲೋಮೀಟರ್ ಚೇಸಿಂಗ್, ಲಾರಿ ಡ್ರೈವರ್ಗೆ ಗೂಸಾ. ಆನೇಕಲ್ನಲ್ಲಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ರಣಭೀಕರ ಸರಣಿ ಅಪಘಾತ ನಡೆದು ಹೋಗಿದೆ. ಯಮನಂತೆ ನುಗ್ಗಿ ಬಂದ ಕಂಟೈನರ್ ಲಾರಿ ಸಿಕ್ಕ ವಾಹನಗಳಿಗೆ ಗುದ್ದಿ ಛಿದ್ರಗೊಳಿಸಿದೆ. ಬರೋಬ್ಬರಿ 14 ಕಿಲೋಮೀಟರ್ ಚೇಸಿಂಗ್ ಎಂಥವರನ್ನು ಎದೆ ನಡುಗಿಸುವಂತಿದೆ. ಅದು ಬೆಳಿಗ್ಗೆ 11 ಗಂಟೆ ಸಮಯ. ಏಕಾಏಕಿ ನುಗ್ಗಿದ ಇದೇ ಲಾರಿಗೆ ಆನೇಕಲ್ನ ಬೆಸ್ತಮಾನಹಳ್ಳಿ ಅಕ್ಷರಶಃ ನಡುಗಿ ಹೋಗಿದೆ. ನೋಡ್ತಾ ಇದ್ದಂತೆ ವಾಹನಗಳ ಮೇಲೆ ಲಾರಿ ನುಗ್ಗಿಸಿದ ಡ್ರೈವರ್ ಅಟ್ಟಹಾಸ ಮೆರೆದಿದ್ದಾನೆ. ಬೆಸ್ತಮಾನಹಳ್ಳಿಯಿಂದ ಚಂದಾಪುರದವರೆಗೆ 14 ಕಿಲೋಮೀಟರ್ ಬೇಕಾಬಿಟ್ಟಿ ಡ್ರೈವ್ ಮಾಡಿ ಕ್ರೌರ್ಯ ಮೆರೆದಿದ್ದಾನೆ. ಮೊದಲು ಬೆಸ್ತಮಾನಹಳ್ಳಿ ಬಳಿ ಬೈಕ್ಗೆ ಡಿಕ್ಕಿ ಹೊಡೆದ ಕಂಟೈನರ್ ಚಾಲಕ ನಿಲ್ಲಿಸದೆ ಹೋಗಿದ್ದಾನೆ. ಆಗ ಆಕ್ರೋಶಗೊಂಡ ಸ್ಥಳೀಯರು ಚೇಸ್ ಮಾಡಿದ್ದಾರೆ. ಇದರ ನಡುವೆ ಕೋರ್ಟ್ ಮುಂಭಾಗ ಕಾರಿಗೆ ಗುದ್ದಿದ್ದಾನೆ. ಅಲ್ಲಿಂದ ಚೌಡರೆಡ್ಡಿ ಸರ್ಕಲ್ ಬಳಿ ಬ್ಯಾರಿಕೇಡ್ ದಾಟಿ ಕಾರಿಗೆ ಡಿಕ್ಕಿ ಹೊಡೆದು ಚಂದಾಪುರ ಕಡೆಗೆ ಸಾಗಿದ್ದಾನೆ. ಪೊಲೀಸರು ಮತ್ತು ಸಾರ್ವಜನಿಕರು ಹಿಂದೆ ಬೀಳುತ್ತಿದ್ದಂತೆ ಕರ್ಪೂರು ಗೇಟ್ ಬಳಿ ಆಟೋಗೆ ಡಿಕ್ಕಿ ಹೊಡೆದಿದ್ದಾನೆ. ಈ ವೇಳೆ ನಿರೋಷೆ ಎಂಬ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಇಲ್ಲಿ ಬೆಸ್ಮರಳ್ಳಿಯಿಂದ ಹೊಡ್ಕೊಂಡು ಬಂದಿದ್ದಾರಂತೆ. ನಮ್ಗೆ ಹೊಡೆದು ಆಮೇಲೆ ಇಲ್ಲಿ ಟೋಲ್ ಹತ್ರ ಹೊಡೆದಿದ್ದಾರೆ. ಕೋರ್ಟ್ ಹತ್ರ ಕಾರ್ಗೆ ಹೊಡ್ಕೊಂಡು ಹಿಂಗೆ ಬಂದಿದ್ದಾರೆ. ರಾಘವೇಂದ್ರ ಭವನ ಹತ್ರ ಹೊಡ್ಕೊಂಡು ಚಂದಾಪುರ ರೋಡಲ್ಲಿ ಹೊಡ್ಕೊಂಡು ಹೋಗಿದ್ದಾರಂತೆ. ಅವರು ಚಂದಾಪುರಲ್ಲಿ ಸಿಕ್ಕಿದ್ದಾರಂತೆ. ನಾನು, ನಮ್ಮ ತಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಮಿಸ್ಸಸ್ಸು, ನಮ್ಮ ತಮ್ಮ. ಆಟೋ ಸರ್, ಆಟೋ. ನಾವೆಲ್ಲ ಫಾಲೋ ಮಾಡ್ಕೊಬಂದ್ರಿ. ಹಿಂದೆ ಏನು ಫಾಲೋ ಮಾಡ್ಕೊಂಬಂದ್ರು ಯಾರಿಗೂ ಅವನು ಇದೇ ಸೈಡೇ ಕೊಟ್ಟಿಲ್ಲ. ಹೊಡ್ಕೊಂಬಂದು ಆನೇಕಲ್ ಕೋರ್ಟ್ ಹತ್ರ ಬ್ಯಾರಿಕೇಟು ಇದ್ರೂ ಅದನ್ನೂ ಹೊಡ್ಕೊಂಡು ಮುಂದಕ್ಕೆ ಬಂದು ಇದು ಮಾಡೋನೆ. 2 ವೀಲರ್ಗಳು, ಕಾರು, ಆಟೋ ಎಲ್ಲ ಹೊಡೆದಿದ್ದಾನೆ ಸರ್. ನಿಲ್ಲಿಸಿಲ್ಲ ಸರ್. ಯಾವಾಗ ಚಾಲಕನ ಅಟ್ಟಹಾಸ ಮಿತಿ ಮೀರ್ತೋ ಸ್ಥಳೀಯರು ಕಲ್ಲು ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಈ ವೇಳೆ ಕಂಟೈನರ್ ನಿಲ್ಲಿಸ್ತಾ ಇದ್ದಂತೆ ಯುಪಿ ಮೂಲದ ಡ್ರೈವರ್ ಪ್ರೇಮ್ನನ್ನ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಅಷ್ಟೊತ್ತಿಗೆ ಸೂರ್ಯನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಚಾಲಕನನ್ನ ರಕ್ಷಣೆ ಮಾಡಿದ್ದಾರೆ. ಬಳಿಕ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇದು ಸ್ಪೀಡೆಕ್ಸ್ ಕಾರ್ಗೋ ಕೊರಿಯರ್ ಸರ್ವಿಸ್ ಸೇರಿದ ಕಂಟೈನರ್ ಅನ್ನೋದು ಗೊತ್ತಾಗಿದೆ. ಆನೇಕಲ್ಗೆ ಗೂಡ್ಸ್ ಅನ್ಲೋಡ್ ಮಾಡಲು ಬಂದಾಗ ಈ ಘಟನೆ ನಡೆದಿದೆ. ಕಂಠಪೂರ್ತಿ ಕುಡಿದು ಕಂಟೈನರ್ ಲಾರಿ ಚಲಾಯಿಸಿದ್ರಿಂದ ಸರಣಿ ಅಪಘಾತ ನಡೆದಿದೆ. ಚಾಲಕನಾದಂಥ ಪ್ರೇಮ್ ಅಂತ ಹೇಳುವವನಿಗೆ ಅಸಾಲ್ಟ್ ಮಾಡಿದ್ದಾರೆ. ಅವನಿಗೆ ಸ್ವಲ್ಪ ಗಂಭೀರ ಸ್ವರೂಪವಾದಂಥ ಗಾಯಗಳಾಗಿದ್ದಾವೆ. ಅವನನ್ನು ಇಲ್ಲೇ ಬೆಸ್ಟ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಮತ್ತು ಉದ್ರಿಕ್ತಗೊಂಡಂತಹ ಜನ ಗಾಡಿಗೆ ಬೆಂಕಿ ಹಚ್ಚುವಂಥದ್ದೊಂದು ಪ್ರಯತ್ನ ಮಾಡಿದ್ದಾರೆ. ಬಟ್ ಅದನ್ನು ಪೊಲೀಸರು ಮತ್ತು ಉಳಿದಂಥ ಸಾರ್ವಜನಿಕರೆಲ್ಲ ಸೇರಿ ಅದನ್ನು ವಿಫಲಗೊಳಿಸಿದ್ದಾರೆ. ಇದುವರೆಗೆ ಯಾರೂ ಇದರಲ್ಲಿ ಮೃತಪಟ್ಟಿಲ್ಲ. ಒಂದು ಇಬ್ಬರಿಗೆ ಮಾತ್ರ ಗಂಭೀರ ಸ್ವರೂಪವಾದಂಥ ಗಾಯಗಳಾಗಿವೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಾರ್ವಜನಿಕರು ಲಾರಿ ಅಡ್ಡಗಟ್ಟಿ ದೊಡ್ಡ ದುರಂತವನ್ನೇ ತಪ್ಪಿಸಿದ್ದಾರೆ. ಸದ್ಯ ಆರೋಪಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.